ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. हमारे पास सर एक मिनट सर यहाँ पे ರೈಟ್ಸ್ ಅನ್ನ ಕಿತ್ಕೊಂಡಂತ ಇವರಿಬ್ರು ನಗರಸೇವಕರು. ಹಾಗಾಗಿ ಇದನ್ನ ನೋಡಲಾಗದೆ ನಾನು ಏನ್ ಮಾಡಿದೆ, ಒಂದು ಫಿರ್ಯಾದಿಯನ್ನ ಕಂಪ್ಲೇಂಟ್ ಅನ್ನ ಹೇಳ್ಕೊಟ್ಟೆ. ಮಾನ್ಯ ಪ್ರಾದೇಶಿಕ ಆಯುಕ್ತರ ಅಂಡರ್ ಅಲ್ಲಿ ಬರೋದ ಕಾರಣ ಅವ್ರಿಗೆ ಇದನ್ನ ಕೊಟ್ಟಿದ್ದೇನೆ. ಹಾಗಾಗಿ ಅಲ್ಲಿ ಮಾನ್ಯ ಪ್ರಾದೇಶಿಕ ಆಯುಕ್ತರು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮಾನ್ಯ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಇದನ್ನ ತನಿಖೆ ಮಾಡಿ ವರದಿ ಒಪ್ಪಿಸಿದ್ರು. ವರದಿಯಲ್ಲಿ ಕೂಡ ತಿಳಿದು ಬಂದು ಅದರಲ್ಲಿ ಇವರು ತಪ್ಪು ಮಾಡಿದ್ದಾರೆ, ಇವರು ಈ ಒಂದು ಆಕ್ಟ್ ಅನ್ನ ಉಲ್ಲಂಘಿಸಿ ಇದನ್ನೆಲ್ಲ ಖರೀದಿ ಮಾಡಿದ್ರೆ ವಾಪಸ್ ಕೊಡ್ಬೇಕು, ಅದನ್ನು ಕೊಟ್ಟಿಲ್ಲ ಅಂತ ತಿಳ್ಕೊಂಡು ಗೊತ್ತಾಯ್ತು. ಹಾಗೆ ಅದ್ರ ಮೇಲೆ ಮಾನ್ಯ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ನಮ್ಮ ನ್ಯಾಯವಾದಿಗಳಾದಂತಹ ನಿತಿನ್ ಬೋಲ್ಬಂದಿ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟಿನವರು ನ್ಯಾಯವಾದಿಗಳು ಹೌದು, ಅವರಲ್ಲಿ ವಾದ ಕೂಡ ಮಂಡಿಸಿದರು. ವಾದ ಮಂಡಿಸಿದ ನಂತರ ಅಲ್ಲಿ ಅವರ ಪರ ಇರುವಂತಹ ವಕೀಲರು ಕೂಡ ಅದನ್ನ ಒಂದು ವಾದ ಮಂಡಿಸಿದ್ರು ಕೂಡ ಇವತ್ತಿನ ದಿವಸ ಮಾನ್ಯ ಪ್ರಾದೇಶಿಕ ಆಯುಕ್ತರ ಕೋರ್ಟಿನಲ್ಲಿ ಇದು ಏನು ಜಯಂತ್ ಜಾಧವ್ ಹಾಗೂ ಮಂಗೇಶ್ವರ್ ಇಬ್ಬರು ಸದಸ್ಯರುಗಳು, ಮಹಾನಗರ ಪಾಲಿಕೆ ಸದಸ್ಯರುಗಳು ತಪ್ಪು ಮಾಡಿದ್ದಾರೆ ಅಂತ ಕಂಡು ಬಂದ ನಂತರ ಅವರಿಬ್ಬರನ್ನು ಕೂಡ ಅನರ್ಹಗೊಳಿಸಿದ್ದಾರೆ. ಸದಸ್ಯತ್ವದಿಂದ ಅನರ್ಹಗೊಳಿಸಿ ವಾರ್ಡ್ ನಂಬರ್ 23 ಹಾಗೂ ವಾರ್ಡ್ ನಂಬರ್ 42 ಕೂಡ ಖಾಲಿಯಾಗಿ ಇಟ್ಟಿದ್ದಾರೆ ಅಂತ ಹೇಳೋಕೆ ನಾನು ತಮಗೆಲ್ಲ ಇಚ್ಛೆ ಪಡ್ತಾ ಇದ್ದೀನಿ. ಹೌಕಟ್ಟ ಬಗ್ಗೆ ವಿಷಯ ಎಲ್ಲರಿಗೂ ತಿಳಿದದ್ದೇನೆ. ಹೌಕಟ್ಟದಲ್ಲಿ ಏನದನ್ನ ಒಂದು ಕ್ಯಾಬಿನೆಟ್ ನಲ್ಲಿ ದೀನ ದಲಿತ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇರುವಂತ ಬಡ ಹೆಣ್ಮಕ್ಳಿಗೆ ಕೊಡ್ಬೇಕಂತ ತಿಳ್ಕೊಂಡು ಅದನ್ನ ಕ್ಯಾಬಿನೆಟ್ ನಲ್ಲಿ ಪಾಸ್ ಮಾಡಿಕೊಂಡು ತಮ್ಮ ಸ್ವಾರ್ಥಕ್ಕಾಗಿ ಹೆಚ್ಚಾನೆಚ್ಚು ಬಿಜೆಪಿಯ ಏನೋ ಒಂದು ಸದಸ್ಯರಿದ್ದಾರೆ ಅಥವಾ ಕಾರ್ಯಕರ್ತರಿದ್ದಾರೆ ಅವ್ರಿಗೆ ಕೊಡಲಾಗಿತ್ತು. ಅದರಲ್ಲಿ ಇಬ್ಬರು ಏನೋ ಈಗ ಕಾರ್ಪೊರೇಟರ್ಗಳಾಗಿದ್ದಾರೆ. ಅವರು ಜಯಂತ್ ಜಾಧವ್ ಹಾಗೂ ಮಂಗೇಶ್ ಪವಾರ್ ಇವರಿಬ್ಬರ ಹೆಸರಲ್ಲಿ ಅವರು ತಮ್ಮ ಶ್ರೀಮತಿಗಳ ಹೆಸರಲ್ಲಿ ಈ ಒಂದು ಪ್ರಾಪರ್ಟಿಯನ್ನ ಅಲ್ಲಿ ಖರೀದಿಸಿದ್ರು. ಆಮೇಲೆ ಇದೇನೊಂದು ಇದು ಆಗಿತ್ತು,
ಆಕ್ಷನ್ ಆಗಿತ್ತು, ಅದು ಕೂಡ ಕಾನೂನು ಬಾಹಿರವಾಗಿ ಆಗಿತ್ತು. ಆದ್ರೂ ಕೂಡ ಇದರಲ್ಲಿ ನಾನು ಒಂದು ಏನು ಜಯಂತ್ ಜಾಧವ್ ಹಾಗೂ ಮಂಗೇಶ್ ಪವಾರ್ ಇವರಿಬ್ಬರು ಕೂಡ ತಮ್ಮ ಅಧಿಕಾರದ ದುರ್ಬಳಕೆಯಲ್ಲಿ ಮಾಡಿ ಇದನ್ನ ಅವರು ವಾಪಸ್ ಕೊಡಬೇಕಾಗಿತ್ತು ಆಕ್ಚುಲಿ. ಯಾಕಂದ್ರೆ ಯಾವಾಗ ಅವರು ಮೊದಲೇ ತಗೊಂಡಿದ್ದೇವೆ ಅಂತ ಅವರು ಕಂಟೆಂಟ್ ನಿಂತಿದ್ರೆ ಇಲೆಕ್ಷನ್ ಆದ ನಂತರ ಆಸ್ ಪರ್ ದ ಆಕ್ಟ್ 1970 KMC ಆಕ್ಟ್ 1976 ಸೆಕ್ಷನ್ 26(1)K ಮತ್ತು C ಪ್ರಕಾರ ಈ ಏನು ಖರೀದಿ ಮಾಡಿದಂತಹ ಇವು ಇದಾವಲ್ಲ ಮಳಿಗಳನ್ನು ವಾಪಸ್ ಕೊಡ್ಬೇಕಾಗಿತ್ತು. ಆದ್ರೆ ಅದನ್ನ ಹಾಗೆ ಮಾಡದೆ ಅವರು ತಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಆಮೇಲೆ ಆಫೀಸ್ ಆಫ್ ಪ್ರಾಫಿಟ್ ಅಂತ ಹೇಳ್ತಾರೆ, ಕಾರ್ಪೊರೇಷನ್ ಇಂದ ಆನರಿ ಏನು ತಗೊಂಡಿರ್ತಾರಲ್ಲ, ಈಗೆಲ್ಲ ವೇಜಸ್ ಎಲ್ಲ ತಗೊಂಡಿರ್ತಾರೆ, ಅದ್ರ ಕೂಡ ತಪ್ಪುನೇ. ಹಾಗಾಗಿ ಇದನ್ನ ನೋಡಿಕೊಂಡು ತಿಳ್ಕೊಂಡು ನಾನು ಸರ್ಕಾರಿ ಬೊಕ್ಕಸಕ್ಕೂ ಕೂಡ ಇದನ್ನ ಹಾನಿ ಮಾಡಿದ್ರು. ಯಾಕಂದ್ರೆ ಇದನ್ನ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ನೋಡ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.